ಏನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ? ಒಳ್ಳೆ ಸೂಟು ಬೂಟು ಹಾಕೊಂಡು ಈ ಸಿನಿಮಾದಲ್ಲಿ ಹೀರೋಗಳು ಇರ್ತಾರಲ್ಲ ಆ ತರ ಕಾಣಿಸ್ತಾ ಇದ್ಯಾ? ನನ್ ಸೀರೆನು ನಿನ್ ಡ್ರೆಸ್ಸಿಗೆ ಮ್ಯಾಚ್ ಆಗೋ ತರನೇ ಇದೆ ಅಲ್ವಾ? ಇಬ್ರು ಜೊತೆಗೆ ನಡ್ಕೊಂಡು ಹೋಗ್ತಾ ಇದ್ರೆ ಎಲ್ರು ನೋಡ್ತಾರೆ. ಪ್ರೇಮ, ನೀನೇ ಕಡಿಯಾಗಿದ್ಯಾ? ಅದು ರಾಮಿಲ್ಲಲ್ಲ, ತುಂಬಾ ದೊಡ್ಡ ದೊಡ್ಡ ಜನ. ಅಲ್ಲ ಅಲ್ಲ, ನೀನು ಅದೇ ಮೀಟಿಂಗ್ ಮುಗಿದ್ಮೇಲೆ ಆಚೆ ಹೋಗೋಣ ಅಂತ ಹೇಳಿದ್ಯಲ್ಲ. ಸಾರಿ ಪ್ರೇಮ, ಆಕ್ಚುಲಿ ಇವತ್ತು ಡಾಕ್ಟರ್ಸ್ ಮೀಟಿಂಗ್ ಪಾರ್ಟಿ ಇತ್ತು. ನಾನು ಹಿಂಗ್ ಹೇಳಿದ್ದೆ ಅಲ್ವಾ, ನಿನ್ನ ಪಾರ್ಟಿ ಕರ್ಕೊಂಡು ಹೋದ್ರೆ ಮೋಸ್ಟ್ಲಿ ನೀನು ಬೋರ್ ಆಗ್ತೀಯಾ. ಇನ್ಫ್ಯಾಕ್ಟ್ ನೀನು ಕೂಡ ಬರಲ್ಲ ಅಂತ ಹೇಳಿದ್ದೆ ತಾನೆ? ಹೌದು, ನಾನು ಬರಲ್ಲ ಅಂತಾನೆ ಹೇಳಿದ್ದೆ. ಇಲ್ಲೇ ರೂಮಲ್ಲಿ ಇರ್ತೀನಿ. ಆದ್ರೆ ಮುಂಚೆನೆ ರೆಡಿ ಆಗಿರೋಣ ಅಂತ ರೆಡಿ ಆಗಿ ಕೂತಿದ್ದೆ. ಒಂದ್ ನಿಮಿಷನೂ ವ್ಯರ್ಥ ಆಗ್ಬಾರ್ದಲ್ವಾ, ಅದಕ್ಕೆ. ಅರ್ಥಾಯ್ತು ಪ್ರೇಮ, ಆದ್ರೆ ನೀನ್ ಅಲ್ಲಿಗೆ ಬಂದ್ರೆ ನಿನಗೆ ಅನ್ಕಂಫರ್ಟಬಲ್ ಝೋನ್ ಆಗುತ್ತೆ. ಅದಕ್ಕೆ ಅಂದ್ರೆ ಅಂದ್ರೆ ಆ ವಾತಾವರಣ ನಿಂಗೆ ಸೂಟ್ ಆಗಲ್ಲ, ಒಂಥರ ನಿಂಗೆ ಹಿಂಸೆ ಆದಂಗಾಗುತ್ತೆ. ಅದಕ್ಕೆ ಪ್ರೇಮ, ಬೇಜಾರಾಗ್ಬೇಡ ಕಣೆ. ನಾನು ಬೇಗ ಪಾರ್ಟಿ ಮೀಟಿಂಗ್ ಮುಗಿಸ್ಕೊಂಡ್ ಬರ್ತೀನಿ. ಮುಗಿಸ್ಕೊಂಡ್ ಬಂದ್ ಕೂಡ್ಲೆ ನೈಬ್ರೆಲ್ಲಾದ್ರೂ ಹೊರಗಡೆ ಹೋಗೋಣ. ನಿನಗೇನಾದ್ರೂ ಹೊಟ್ಟೆ ಹಸಿದ್ರೆ ಇಲ್ಲೇ ಕುತ್ಕೊಂಡು ಆರ್ಡರ್ ಮಾಡು, ಇಲ್ಲಿಗೆ ಬರುತ್ತೆ. ಅರ್ಥ ಮಾಡ್ಕೊಳ್ಳೆ. ನಾನು ಹೋಗಿ ಬರಲ್ಲ, ನನ್ ಟೈಮ್ ಆಯ್ತು, ರೂಮಲ್ಲಿ ಇರ್ಬೇಕು. ಹುಷಾರು, ಬಾಯ್. ನನ್ನ ಹತ್ರ ಏನೋ ಹೇಳ್ಬಿಟ್ಟೆ. ರಾಮ್ ನನ್ನ ಅಲ್ಲಿ ಕರ್ಕೊಂಡು ಹೋಗ್ತಾನ, ಸುತ್ತಾಡಿಸ್ತಾನೆ ಅಂತಲ್ಲ, ಆದ್ರೆ ಬಿಟ್ಟು ಹೋಗ್ತಾನೆ ಅಂತ ಗೊತ್ತಿರ್ಲಿಲ್ಲ. ಈಗ ಹೋಟೆಲ್ ಕೋಡೆಗಳು ನೋಡೋ ಹಣೆ ಬರ ಬಂತಲ್ಲಪ್ಪ. ಒತ್ತಾರೆ ಸರಿಕೆ ಅಕ್ಕಿ ಮೂಟೆಗಳನ್ನೆಲ್ಲ ಲಾರಿಗೆ ಲೋಡ್ ಮಾಡ್ಬಿಡು. ಒಂದೇ ಒಂದ್ ಹನಿನೂ ವ್ಯರ್ಥ ಆಗಬಾರ್ದು. ಕಷ್ಟಪಟ್ಟು ದುಡ್ದಿರೋದಕ್ಕಲ್ಲ, ಹನಿ ಹನಿಯಾಗಿ ಸೋರ್ತು ಅಂದ್ರೆ ಹಳ್ಳುವಾಗಿ ದುಡ್ಡು ಹೊಟ್ಟೈತದೆ. ಗೊತ್ತಾಯ್ತಾ? ಹಾ ಮಾದೇವು, ಇವತ್ ನಮ್ ಕಾವ್ಯ ಮಾಡಿರೋ ಕೆಲಸ ನೋಡಿ ನನ್ಗಂತೂ ತುಂಬಾ ಖುಷಿ ಆಗ್ತಿದೆ ಕಣೋ. ಅವಳು ಎಷ್ಟು ಓದಿದಳೋ ಅಷ್ಟೇ ಬುದ್ಧಿವಂತೆ, ಅಷ್ಟೇ ವಿನಯವಂತೆ ಕೂಡ. ಅತ್ತೆ ಮತ್ತೆ ಏನಾದ್ರೂ ಹೇಳಿ ಅವನು ನನ್ ಬಗ್ಗೆ ಫೀಲಿಂಗ್ಸ್ ಬೆಳೆಸ್ಕೊಂಡ್ರೆ ಕಷ್ಟ. ಇವತ್ ನಿನ್ಗೆ ಅನ್ಯಾಯ ಆಗ್ತಿದ್ರೆ ನಿನ್ ಬೆನ್ನಿಗೆ ಹೇಗ್ ನಿಂತಿದ್ದು ನೋಡು. ಇದೇ ಹೆಂಡತಿ ಆದವಳು ಮಾಡ್ಬೇಕಾಗಿರೋ ಕೆಲ್ಸ. ಹೆಂಡತಿ ಆದವಳು ಗಂಡನ್ಗೆ ಮಂತ್ರ ಇದ್ದಾಗೆ. ನಿಜ ಹೇಳ್ತೀನಿ ಮಹಾದೇವು, ಇಂಥ ಹೆಂಡತಿನ ಪಡೆಯೋದಿಕ್ಕೆ ನೀನ್ ತುಂಬಾ ಪುಣ್ಯ ಮಾಡಿದ್ದೆ. ಹೌದು, ಸತ್ಯವಾದ ಮಾತು ಹೇಳ್ದೆ ನೋಡ. ಕಾವ್ಯನ ಹೆಂಡ್ರಾಗ್ ಪಡೆಯೋದಕ್ಕೆ ನಾನ್ ಬಹು ಪುಣ್ಯ ಮಾಡಿದ್ದೀನಿ. ಆದ್ರೆ ಏನು, ಏನಾಯ್ತು? ಕಾವ್ಯಂಗೆ ನಾನ್ ಸಮನಾದವನಲ್ಲ ಕಣಮ್ಮ. ಅವಳ ಜೊತೆ ಜೀವನ ಮಾಡಕ್ಕೆ ಅವಳು ತಕ್ಕನಾದ ಗಂಡ ನಾನಲ್ಲ. ಯಾಕೋ ಹೀಗೆಲ್ಲ ಅನ್ಕೋತೀಯ? ಯಾಕೀಗ ಈ ಮಾತು? ಮೌ, ನಮ್ ಮದ್ವೆ ಹೆಂಗಾಯ್ತು ಅಂತ ನಿನ್ಗೆ ಗೊತ್ತಲ್ವೇ? ಅವನ್ ಗೌರವ ಉಳಿಸೋ ಒಂದೇ ಒಂದ್ ಕಾರಣಕ್ಕೆ ಅವಳು ನನ್ನ ಮದ್ವೆ ಆಗಿತ್ತು. ಅದು ಬಿಟ್ರೆ ನನ್ ಯಾಕೆ ಅವಳಿಗೆ ಯಾವ ಪಿರುತಿನೂ ಇಲ್ಲ. ನಮ್ ಮದ್ವೆ ಆಗಿದ್ದು ಅನಿವಾರ್ಯ ಅಷ್ಟೇ. ಮಾದೇವು, ಯಾಕೋ ಹೀಗೆಲ್ಲ ಮಾತಾಡ್ತೀಯ? ಅವಳಗ್ ನಿನ್ ಮೇಲೆ ಪ್ರೀತಿ ಇಲ್ಲ ಅಂತಿದ್ರೆ ಇವತ್ ಆಗ್ತಾ ಇದ್ದಿದ್ ನಷ್ಟನ ನಿನಗ್ ಲಾಭ ಮಾಡ್ಕೊಡ್ತಿದ್ಲಾ ಹೇಳು? ಹೌದು, ಅವಳು ಅದನ್ನ ನನ್ ಸಲುವಾಗಿ ಮಾಡೋಳೆ ಅಂತ ಅನ್ಕೊಂಡಿದ್ಯಾ? ಇಲ್ಲ ಕಣಮ್ಮ. ಮತ್ತೆ ನಿನ್ ಸೊಸೆಗೆ ನೀನು ಅಂದ್ರೆ ಸಿಕ್ಕಾಪಟ್ಟೆ ಗೌರವ. ನಿನಗ್ ಬೇಸರ ಆಗ್ಬಾರ್ದು, ನೀನ್ ನೊಂದ್ಕೋಬಾರ್ದು ಅಂತ ಇಷ್ಟೆಲ್ಲ ಮಾಡೋಳು. ನನ್ ಮ್ಯಾಕ್ ವಿರೋಧಿ ಐತೆ ಅಂತಲ್ಲ. ನೀನ್ ಯಾವತ್ತೂ ಕಾವ್ಯ ಬಗ್ಗೆ ಹೀಗೆಲ್ಲ ಮಾತಾಡಿರಲಿಲ್ಲ, ಇವತ್ ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ಹೌದು, ಹಂಗಂತ ಕಾವ್ಯನ್ ಮ್ಯಾಕೆ ನಂಗೆ ಪಿರುತಿ ಇಲ್ಲ ಅಂತ ಅನ್ಕೋಬೇಡ. ಅವಳ ಮ್ಯಾಕೆ ನನ್ಗೆ ಬೆಟ್ಟದಷ್ಟು ಪಿರುತಿ ಐತಿ. ಆದ್ರೆ ಯೋಗ್ಯತೆ ಅನ್ನೋದೊಂದು ಐತಲ್ಲಮ್ಮ, ಅವಳನ್ನ ಪಡ್ಕೊಳ್ಳೋ ಯೋಗ್ಯತೆ ನನಗಿಲ್ಲ. ಮಹಾದೇವ, ನಿಮ್ಮಿಬ್ರು ಮದ್ವೆ ಆಕಸ್ಮಿಕವಾಗಿ ಆಗೋಯ್ತಲ್ವಾ, ಅದಕ್ಕೆ ಕಾವ್ಯನ್ಗೆ ಸ್ವಲ್ಪ ಟೈಮ್ ಬೇಕು ಕಣೋ. ದಿಢೀರ್ ಅಂತ ನೀನನ್ನ ಪ್ರೀತಿಸ್ಬೇಕು ಅಂದ್ರೆ ಹೇಗೋ ಸಾಧ್ಯ? ಕಾಲನೇ ಎಲ್ಲ ಸರಿ ಮಾಡತ್ತೆ. ನೀನ್ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕಷ್ಟೆ. ಮಹಾದೇವು,
ನೋಡ್ತಾ ಇರು, ಒಂದಲ್ಲ ಒಂದಿನ ಕಾವಿನ್ಗೆ ನಿನ್ ಒಳ್ಳೆ ಮನ್ಸು ಅರ್ಥ ಆಗಿ ಆಗ ಅವಳೆ ಬಂದು ಗಟ್ಟಿಯಾಗಿ ತಪ್ಕೊಂಡು ಅದೇನೋ ಇಂಗ್ಲಿಷ್ ಅಲ್ಲಿ ಹೇಳ್ತಾರಲ್ಲ ಅದ್ ಹೇಳ್ತಾಳೆ. ನೋಡ್ತಾ ಇರು, ಸರಿನಾ? ನಿನ್ ಬಾಯರ್ಕೆಯಿಂದ ಅಷ್ಟಾದ್ರೆ ಸಾಕು ನೋಡು. ಇಡೀ ಜಗತ್ತಾಗೆ ನನ್ನಂತ ಅದೃಷ್ಟವಂತ ಯಾರು ಇರಕ್ಕಿಲ್ಲ. ಯೋಚನೆ ಮಾಡ್ತೇನೆ. ಆಯ್ತು, ನೀನು ನಾನು ಅನ್ಕೊಂಡಷ್ಟು ಮುಗ್ಧ ಅಲ್ಲ. ನನ್ ಮನ್ಸಿನ ಭಾವನೆಗಳನ್ನ ನೀನ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತೀಯ. ನನ್ ಸಂಕಷ್ಟನೂ ನಿನಗ್ ಗೊತ್ತಿದೆ, ಆದ್ರೆ ನನಗ್ ಏನ್ ಬೇಕೋ ಅದನ್ನ ನೀನ್ ಕೊಡ್ತಿಲ್ಲ. ಆಫ್ಟರ್ ಸೋ ಲಾಂಗ್ ಟೈಮ್ ಈ ತರ ಅದ್ದೂರಿಯಾದ ಪಾರ್ಟಿಗೆ ಕಾಣಿಸ್ಕೊತಿದೆ ಅನ್ಸುತ್ತಲ್ವಾ? ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಇದು ಡಾಕ್ಟರ್ ಅಸೋಸಿಯೇಷನ್ ಕೊಡ್ತಿರೋ ಪಾರ್ಟಿ, ಗೊತ್ತಿದೆ ತಾನೇ? ಗೊತ್ತಿದೆ, ಅದಕ್ಕೆ ಬಂದಿರೋದು. ರಾಮ್, ನಾನು ಒಬ್ಳು ಡಾಕ್ಟರ್. ಮೋಸ್ಟ್ಲಿ ನೀನ್ ಅದನ್ನ ಮರ್ತಿದ್ಯಾ ಅನ್ಸುತ್ತೆ. ಬಿಡು, ನನ್ ಪ್ರೀತಿನ ಮರೆತ ಮೇಲೆ ಇನ್ನು ಪ್ರೊಫೆಷನ್ ಆಗ್ಲಿಕ್ಕೆ ಅಲ್ವಾ? ಅಂದ್ಹಾಗೆ ನನ್ಗೊಂದು ಹಾಸ್ಪಿಟಲ್ ಇದೆ ಅನ್ನೋದನ್ನ ಮರಿಬೇಡ. ಓ, ಇಸ್ ಇಟ್? ಓಕೆ, ಯು ಕ್ಯಾರಿ ಆನ್ ಮೇಡಮ್, ಕ್ಯಾರಿ ಆನ್. ರಾಮ್, ಒಂದ್ ನಿಮಿಷ. ಮೆಡಿಕಲ್ ಎಕ್ವಿಪ್ಮೆಂಟ್ ಸ್ಕ್ಯಾಮ್ ಅಲ್ಲಿ ನಮ್ ಹಾಸ್ಪಿಟಲ್ ರೆಪ್ಯುಟೇಷನ್ ನೀನ್ ಆಲ್ರೆಡಿ ಹಾಳ್ ಮಾಡಿದ್ಯಾ. ಈ ಫಾಲ್ಟ್ ಇಲ್ಲೂ ನಮ್ ಹಾಸ್ಪಿಟಲ್ ಮರ್ಯಾದೆನ ನೀನ್ ತೆಗಿಯಲ್ಲ ಅಂತ ನಾನ್ ನಂಬಿದೀನಿ. ಬಿ ಕೇರ್ಫುಲ್. ಏಯ್, ಯಾರ್ ಸ್ಕ್ಯಾಮ್ ಮಾಡಿದ್ರೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಸ್ವಲ್ಪ ದಿನದಲ್ಲೇ ಎಲ್ಲ ಸತ್ಯನ ಹೊರಗೆ ಬೀಳುತ್ತೆ. ಅಲ್ಲಿ ತನಕ ನೀನ್ ಈ ನಾಟಕನ ಸ್ವಲ್ಪ ಕಮ್ಮಿ ಮಾಡ್ಕೊ. ಓಕೆ, ಐ ಆಮ್ ವೇಟಿಂಗ್. ನೋಡೋಣ ಯಾರು ಯಾವ್ದನ್ನ ಪ್ರೂವ್ ಮಾಡ್ತಾರೆ ಅಂತ. ಬೈ ದ ವೇ ಮಿಸ್ಟರ್ ರಾಮ್, ನಿಮ್ ಹೆಂಡತಿನ ಕರ್ಕೊಂಡ್ ಬರ್ಲಿಲ್ವಾ? ಎಲ್ಲಿ? ಮಿಸಸ್ ರಾಮ್ ಕಾಣಿಸ್ತಾನೆ ಇಲ್ವಲ್ಲ? ಓ, ಕರ್ಕೊಂಡ್ ಬಂದಿಲ್ವಾ? ಅಲ್ಲ, ಇಷ್ಟು ದೊಡ್ಡ ಪಾರ್ಟಿಲಿ ಎಲ್ಲಾ ಡಾಕ್ಟರ್ಸ್ ಅವಳ ವೈಫ್ ನ ಕರ್ಕೊಂಡ್ ಬಂದಿದ್ದಾರೆ. ಹಾಗೆ ನಿಮ್ ವೈಫ್ ನ ನೀವು ಕರ್ಕೊಂಡ್ ಬರ್ಬೋದಿತ್ತಲ್ವಾ? ವೇಟ್ ಅ ಮಿನಿಟ್, ಐ ಥಿಂಕ್ ಶಿ ಮೈಟ್ ಹ್ಯಾವ್ ಕಮ್ ಅಲ್ಲ? ಓ, ನನಗೆ ಈಗ ಅರ್ಥ ಆಗ್ತದೆ. ಎಲ್ಲಿ ಅವಳ ಅವತಾರ ನೋಡಿ, ಅವಳ ಬುದ್ಧಿವಂತಿಕೆ ನೋಡಿ ಇವ್ರೆಲ್ಲ ನಕ್ಬಿಟ್ರೆ ನಿಂಗೆ ಅವಮಾನ ಆಗ್ಬಿಡುತ್ತಲ್ವಾ? ಅದಕ್ಕೆ ರೂಮ್ ಅಲ್ಲೇ ಬಿಟ್ಟು ಬಂದಿರೋ ಹಾಗಿದೆ. ಎಲ್ಲಿದ್ಯಾ? ಹೋದ್ ಕೆಲ್ಸ ಏನಾಯ್ತು? ಈ ಸಲನಾದ್ರೂ ನಾವ್ ಅನ್ಕೊಂಡ್ ಹಾಗಾಗತ್ತಾ? ನಮ್ ಪ್ಲಾನ್ ಪ್ರಕಾರನೇ ಎಲ್ಲಾನು ನಡೆಯತ್ತೆ ತಾನೆ? ಅತ್ತೆ, ನಡೆಯತ್ತೆ. ನಾನೀಗ ಪಾರ್ಟಿಲೇ ಇದ್ದೀನಿ. ಐ ಜಸ್ಟ್ ಮೆಟ್ ರಾಮ್. ಇವತ್ತು ಎಲ್ಲಾ ಡಾಕ್ಟರ್ ಮುಂದೆ ಪ್ರೇಮನ್ ಮರ್ಯಾದೆನ ತೆಗಿತೀನಿ. ರಾಮ್ ವೈಫು ಇಂಥವಳ ಅಂತ ಅವನಿಗೆ ಅವಮಾನ ಆಗೋ ಹಾಗೆ ಮಾಡ್ತೀನಿ ಅಂತ. ಇವತ್ತಾಗೋ ಅವಮಾನಕ್ಕೆ ರಾಮ್ ಅವಳ ಆಚೆ ಕರ್ಕೊಂಡ್ ಬರೋದಕ್ಕೆ 100 ಸಲ ಯೋಚನೆ ಮಾಡ್ಬೇಕು. ಹಾಗೆ ಮಾಡ್ತೀನಿ ಅಂತ. ಹಾಗೆ ಮಾಡು. ನಾನ್ ಎಷ್ಟೇ ಬೇಡ ಅಂದ್ರು ಕುಣ್ಕೊಂಡು ನನ್ ಮಗನಿಂದ ಹೋದ್ಲು. ಯಾಕಾದ್ರೂ ಬಂದಪ್ಪ ಅನ್ನಿಸ್ಬೇಕು. ಹಾಗೆ ಟಾರ್ಚರ್ ಕೊಡೋ ಅವಳಿಗೆ. ಸರಿ, ಅವಳು ವಾಪಸ್ ನಮ್ಮನೆಗ್ ಬರ್ಲೇಬಾರ್ದು. ಆ ಪ್ರೇಮ ನಡವಳಿಕೆಯಿಂದ ರಾಮ್ ಗೌಮಾನ ಆಗ್ಬೇಕು, ಅವನು ತಲೆ ತೆಗ್ಸೋ ಹಾಗಾಗ್ಬೇಕು. ಆ ರೀತಿ ಮಾಡು. ಸರಿ, ಆಗಾಗ ನನಗ್ ಫೋನ್ ಮಾಡಿ ಅಲ್ಲಿ ಏನ್ ನಡೀತಿದೆ ಅಂತ ತಿಳಿಸು. ಸರಿ ಅತ್ತೆ. ಹೇಗಿದ್ದೀರಾ? ಹಲೋ ರಾಮ್, ಹೇಗಿದ್ದೀರಾ? ಮದುವೆ ಆಯ್ತು ಅಂತ ಸುದ್ದಿ ಕೇಳಿದೆ. ಮದುವೆಗೆ ನಮ್ಗೆ ಕರೆದಿಲ್ಲ ನೀನು. ಯಾಕೆ ಪಾರ್ಟಿ ಕರ್ಕೊಂಬಂದಿಲ್ಲ ನಿಮ್ ಮಿಸ್ಸಸ್ಗೆ? ಸರ್, ಆಕ್ಚುಲಿ ಅದು ಶಿ ಇಸ್ ನಾಟ್ ವೆಲ್. ಸ್ವಲ್ಪ ಟೈರ್ಡ್ ಆಗಿದ್ದಾಳೆ, ಹಾಗಾಗಿ ರೂಮ್ ಅಲ್ಲಿ ಇದ್ದಾಳೆ. ಅಯ್ಯೋ ಸರ್, ರಾಮ್ ಅವರು ಸುಳ್ಳು ಹೇಳ್ತಿದ್ದಾರೆ. ಆಕ್ಚುಲಿ ಅವ್ರಿಗೆ ಅವ್ರ ವೈಫ್ ನ ಕರ್ಕೊಂಡ್ ಬರೋದಕ್ಕೆ ಇಷ್ಟ ಇಲ್ಲ ಅಲ್ವಾ ರಾಮ್? ಬಟ್ ಅವ್ರ ವೈಫ್ ನ ಕರ್ಕೊಂಡ್ ಬಂದು ನಿಮ್ಗೆಲ್ಲ ಪರಿಚಯ ಮಾಡೋದಕ್ಕೆ ಅವ್ರಿಗೆ ನಾಚಿಕೆ ಆಗತ್ತಂತೆ. ಏನಿದು ನಿನ್ ಮಾತು ಲಿಮಿಟ್ ಅಲ್ಲಿ ಇರ್ಲಿ. ನೋಡಿದ್ರ ಎಷ್ಟು ಬೇಗ ಕೋಪ ಮಾಡ್ಕೊಂಡ್ಬಿಟ್ರು. ಆಕ್ಚುಲಿ ರಾಮ್ ಅವ್ರ ಮದ್ವೆ ಆಗಿರೋ ಹುಡುಗಿಗೆ ಇಂಗ್ಲಿಷು ಬರಲ್ಲ, ಪ್ರಾಪಂಚಿಕ ಜ್ಞಾನ ಅಂತೂ ಮೊದ್ಲೇ ಇಲ್ಲ. ಇನ್ಫ್ಯಾಕ್ಟ್ ಅವಳಿಗೆ ಪಾರ್ಟಿ ಗಂಧ ಗಾಳಿನೂ ಗೊತ್ತಿಲ್ಲ. ಹೀಗಿರುವಾಗ ರಾಮ್ ಅವರು ಅವ್ರ ಹೆಂಡತಿನ ಇವತ್ತು ಇಲ್ಲಿ ಕರ್ಕೊಂಡ್ ಬಂದು ಅವ್ರ ಮರ್ಯಾದೆನ ಅವರೇ ತಕ್ಕೋದಾರ ಅಲ್ವಾ ರಾಮ್? ಓದ್ತಾ ಇರೋ ಹುಡುಗಿನ ಮದ್ವೆ ಆಗಿದ್ದೀರಂತೆ ಹೆಸಿಟ್ಟು? ಇಲ್ಲ ಮ್ಯಾಮ್, ಹಾಗೇನಿಲ್ಲ. ಅವಳು ತುಂಬಾ ಚೆನ್ನಾಗಿ ಓದಿದ್ದಾಳೆ. ಅಯ್ಯೋ, ಓದಿದ್ರೆ ಇಲ್ಲಿ ಕರ್ಕೊಂಡ್ ಬರ್ತಿರಿಲ್ವಾ? ಆಕ್ಚುಲಿ ಅವಳು ಈ ಪಾರ್ಟಿಗೆಲ್ಲ ಸೂಟೇ ಆಗಲ್ಲ, ಅದಕ್ಕೆ ಕರ್ಕೊಂಡ್ ಬಂದಿಲ್ಲ ಅಲ್ವಾ ರಾಮ್? ಸ್ನೇಹ, ಒಬ್ರ ಬಗ್ಗೆ ಮಾತಾಡ್ಬೇಕಾರೆ ಅವ್ರ ಮೇಲೆ ಗೌರವ ಇರ್ಲಿ. ಪ್ರೇಮ ಹಳ್ಳಿಯವಳು ಇರ್ಬೋದು, ಆದ್ರೆ ಅವಳು ರಾಮ್
ಸ್ವಲ್ಪ ತಡ ಆಯ್ತು ರಾಮ್, ಸಾರಿ. ಪ್ರೇಮ, ನೀನು ಇಲ್ಲಿ? ಹಾಯ್ ಸರ್, ಐ ಮಿಸಸ್ ರಾಮ್. ಹಾಯ್ ಮ್ಯಾಮ್. ರಾಮ್, ನಿಮ್ ವೈಫ್ ತುಂಬಾ ಬ್ಯೂಟಿಫುಲ್ ಆಗಿದ್ದಾರೆ. ಈ ಡ್ರೆಸ್ ಇವರಿಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್. ಸ್ನೇಹ, ಕೆಮ್ಮು ಜಾಸ್ತಿ ಆಗಿದೆ ಅನ್ಸುತ್ತೆ. ಕೈಯಲ್ಲಿ ಇದೆಯಲ್ಲ ಜ್ಯೂಸು, ಅದನ್ನ ಕೊಡಿ. ಶೀಸ್ ಮೈ ವೈಫ್ ಪ್ರೇಮ. ಇವಳು ನಮಗೆ ಡಿಗ್ರಿ ಓದ್ದೇ ಇರ್ಬೋದು, ಆದ್ರೆ ಪ್ರಪಂಚ ಜ್ಞಾನ ತುಂಬಾ ಇದೆ. ಜನಗಳನ್ನ ಹೇಗ್ ಗೌರವದಿಂದ ನೋಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇದೆ. ಯಾವುದೇ ಜಾಗಕ್ಕೆ ಹೋದ್ರು ಆ ಜಾಗಕ್ಕೆ ತಕ್ಕಂತೆ ಬದಲಾಗ್ತಾಳೆ ಪ್ರೇಮ. ಸ್ನೇಹ, ಇನ್ಮೇಲ್ ನನ್ ವೈಫ್ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಸ್ನೇಹ, ಯಾಕ್ರಿ ಪ್ರೇಮ ಅವ್ರನ್ನ ನೋಡಿದ್ರೆ ನಿಮ್ಗೇನು ಜಲಸ? ಏನೋ ಬೇರೆ ಏನೋ ಹೇಳ್ತಾ ಇದ್ರಿ ನೀವು, ಬಟ್ ರಾಮ್ನ ನೋಡಿ ಎಂತ ಬ್ಯೂಟಿಫುಲ್ ಆಗಿರೋ ಹುಡುಗಿನ ಮದುವೆ ಆಗಿದ್ದಾರೆ. ರಾಮ್, ನೀವು ಹೋಗಿ ನಿಮ್ಮ ಹೆಂಡತಿನ ಎಲ್ರಿಗೂ ಪರಿಚಯ ಮಾಡಿ. ಶೋರ್ ಸರ್. ಪ್ರೇಮ ಬಾ, ಇನ್ನು ಎಲ್ರಿಗೂ ಪರಿಚಯ ಮಾಡಿಸ್ತೇನೆ. ಪ್ರೇಮ, ನೀನು ಈ ಡ್ರೆಸ್ ಅಲ್ಲಿ ನಂಗೆ ಒಂಬತ್ತಕ್ಕೆ ಆಗ್ತಿಲ್ಲ. ಅಂಡ್ ನೀನ್ ಇಲ್ಲಿ ಬರ್ತೀಯ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಅದ್ ಸರಿ, ಈ ಪಾರ್ಟಿ ನಡೀತಿದೆ ಅಂತ ನಿಂಗೆ ಗೊತ್ತಾಯ್ತು? ಅಯ್ಯ, ಅದ್ಯಾವ ದೊಡ್ಡ ವಿಷಯ ಅಂತ ಹೇಳಿರಾ? ನೀನು ಅಲ್ಲೇ ಟೇಬಲ್ ಮೇಲೆ ಈ ಪಾರ್ಟಿ ಕಾರ್ಡ್ ಇಟ್ಟು ಹೋಗಿದ್ದೆ, ಅದ್ರಲ್ಲಿ ವಿಳಾಸ ಇತ್ತು, ನೋಡ್ದೆ ಬಂದೆ. ಏಯ್ ಸೂಪರ್. ಏನು ರಾಮ್, ನೀನ್ ಒಪ್ಪಿಗೆ ಇಲ್ದೆ ನಾನು ಇಲ್ಲಿಗೆ ಬಂದೆ ಅಂತ ನಿಂಗ್ ನನ್ನ ಮೇಲೆ ಬೇಜಾರಿಲ್ಲ ತಾನೆ? ನೋ 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 ನೋ, ಆಕ್ಚುಲಿ ನಿಂಗ್ ಬಂದಿದ್ ಒಳ್ಳೇದೇ ಆಯ್ತು. ಆ ಸ್ನೇಹ ಬಾಯಿಗೆ ಬಂದಂಗ್ ಮಾತಾಡಿ ನಂಗೆ ಮುಜುಗರ ಮಾಡ್ತಿದ್ಲು. ನೀನ್ ಸರಿಯಾದ ಟೈಮಿಗೆ ಬಂದು ಅವಳಿಗೆ ಸರಿಯಾದ ಪಾಠ ಕಲಿಸ್ತೆ. ನಿಜವಾಗ್ಲು? ನಿಜವಾಗ್ಲು ನಿನ್ನ ನಾಳೆ ನನ್ನ ನಾಳೆ. ಪ್ರೇಮ, ನಾನಿನ್ನ ಬೇಕು ಅಂತ ಬಿಟ್ಟು ಬರ್ಲಿಲ್ಲ. ಆಕ್ಚುಲಿ ಎನ್ವೈರನ್ಮೆಂಟ್ ನಿಂಗೆ ಸರಿ ಹೋಗಲ್ಲ. ಅದು ಅಲ್ದೆ ಹೋಟೆಲ್ ಅಲ್ಲಿ ಅವ್ರು ಸಿಗರೇಟ್ ಸೇರಿದ್ರು ಅಂತ ದೊಡ್ಡ ಗಲಾಟೆನೆ ಮಾಡ್ದೆ. ಪಾರ್ಟಿ ಅಂದ್ಮೇಲೆ ಇಲ್ಲಿ ಸ್ಮೋಕು ಡ್ರಿಂಕ್ಸು ಕಾಮನ್. ನೀನೇನಾದ್ರೂ ಸಮಸ್ಯೆ ಮಾಡ್ತೀಯ ಅಂತ ಸಾರಿ ಕಣೆ, ಬೇಜಾರ್ ಮಾಡ್ಕೋಬೇಡ. ಅಯ್ಯೋ, ಯಾಕೋ ಇಷ್ಟೊಂದ್ ತಲೆ ಕೆಡ್ಸ್ಕೊಂಡಿದ್ಯಾ? ನನ್ಗೇನು ಬೇಜಾರಿಲ್ಲ. ನನ್ ಬಗ್ಗೆ ನೀನ್ ಇಷ್ಟೊಂದ್ ತಲೆ ಕೆಡ್ಸ್ಕೊಂಡು ಮನ್ಸಿಗೆಲ್ಲ ಹಾಕೊಂಡಿದ್ಯಲ್ಲ, ನನಗಷ್ಟು ಸಾಕು. ಅದ್ ಸರಿ, ಈ ಡ್ರೆಸ್ ಎಲ್ಲಿಂದ ಬಂತು? ನಾನಂತೂ ನಿಂಗೆ ಕೊಡ್ಸಿಲ್ಲ, ನೀನು ತಗೊಂಡಿಲ್ಲ. ಅದು ಅಲ್ದೆ ಇಂಗ್ಲಿಷ್ ಎಲ್ಲಿಂದ ಬಂತು? ಅದ್ರಲ್ಲೂ ಐ ಆಮ್ ರಾಮ್ ಮಿಸಸ್ ಅಂತ ಎಷ್ಟು ಸ್ಟೈಲ್ ಆಗಿ ಹೇಳಿದ್ದಲ್ಲ, ಯಾರು ನಿನ್ ಕಲ್ಸ್ಕೊಟ್ಟಿತ್ತು? ಅದು ನೀನ್ ಹೋದ್ಮೇಲೆ ನನ್ಗಂತೂ ಕೂತು ಕೂತು ಬೋರ್ ಆಗೋಯ್ತು. ಆಮೇಲೆ ಎಲ್ರಿಗೂ ಫೋನ್ ಮಾಡಿ ಮಾತಾಡ್ತಾ ಇದ್ದೆ, ಕಾವ್ಯಂಗೂ ಮಾತಾಡ್ದೆ. ಆಗ ಕಾವ್ಯ ಇದ್ದಾಳಲ್ಲ, ನಾನ್ ಹೇಳೋದನ್ನ ನೀನ್ ಸರಿಯಾಗಿ ಕೇಳಿಸ್ಕೊ. ಇವತ್ತು ಪಾರ್ಟಿಗೆ ನೀನು ಸೀರೆ ಉಟ್ಕೊಂಡು ಹೋಗ್ಬೇಡ. ಸೀರೆ ಉಟ್ಕೊಂಡು ಹೋದ್ರೆ ಗೌರವ ಕಡಿಮೆ ಅಂತಲ್ಲ, ಆದ್ರೆ ನಮ್ ಸುತ್ತಮುತ್ತ ಪರಿಸರ ಹೇಗಿರುತ್ತೋ ನಾವು ಹಾಗೆ ಇರ್ಬೇಕು ಅಕ್ಕ. ಎಲ್ರು ಮಾಡರ್ನ್ ಆಗಿರ್ತಾರೆ, ನೀನ್ ಗೌನ್ ಹಾಕೊಂಡ್ ಹೋದ್ರೇನೆ ಗೌರವ, ಸರಿನಾ? ಏನು ಗೌನ? ಅಯ್ಯಯ್ಯೋ, ಏನ್ ಹೇಳ್ತಿದ್ಯಾ ಕಾವ್ಯ? ನಾನ್ ಯಾವತ್ತೂ ಆತರ ಎಲ್ಲ ಬಟ್ಟೆ ಹಾಕೇ ಇಲ್ಲ ಗೊತ್ತಾ. ಅದನ್ನೆಲ್ಲ ಇವಾಗ ಎಲ್ಲಿ ಹುಡ್ಕೊಂಡ್ ಹೋಗ್ಲಿ? ಕಾವ್ಯ, ಬೆಳಗ್ಗೆ ನಾನ್ ಹೋಟ್ಲಿಗೆ ಬರುವಾಗ ಅಲ್ಲೊಂದ್ ಗೊಂಬೆಗೊಂದ್ ಬಟ್ಟೆ ಹಾಕಿದ್ರು, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಅದನ್ನೇ ಹಾಕೊಂಡ್ ಹೋಗ್ಲಾ? ಅಕ್ಕ, ಅದನ್ನೇ ಗೌನ್ ಅಂತ ಹೇಳೋದು, ನಾನು ಅದನ್ನೇ ಹಾಕು ಅಂತ ಹೇಳಿದ್ದು. ನೋಡು, ಅಲ್ಲಿ ದೊಡ್ಡ ಡಾಕ್ಟರ್ಸ್ ಇರ್ತಾರೆ, ಅವ್ರ ಏನಾದ್ರು ಕೇಳಿದ್ರೆ ನೀನು ಭಯ ಪಟ್ಕೋಬೇಡ, ಮುಖದಲ್ಲಿ ಟೆನ್ಷನ್ ತೋರಿಸ್ಕೋಬೇಡ, ನಗ್ನಗ್ತಾನೆ ಉತ್ತರ ಕೊಡು. ಅಲ್ಲಿ ಎಲ್ಲಾರು ನಿನ್ನ ಕೇಳೋ ಮೊದಲನೇ ಪ್ರಶ್ನೆ ಅಥವಾ ನೀನ್ ಎಲ್ಲಾರ್ಗು ಕೊಡೋ ಮೊದಲನೇ ಉತ್ತರ ನೀನು ರಾಮ್ ಹೆಂಡತಿ ಅನ್ನೋದು. ಅದನ್ನ ನೀನು ಇಂಗ್ಲಿಷ್ ಅಲ್ಲೇ ಹೇಳು. ಇಂಗ್ಲಿಷಾ? ನಂಗೆ ABCD ಬಿಟ್ರೆ ಮುಂದಕ್ ಬರೋದೇ ಇಲ್ಲ, ಏನ್ ಹೇಳೋದು? ನೋಡು, ನಿಂಗಲ್ಲಿ ಯಾರಾದ್ರೂ ಬಂದು ಹಾಯ್ ಅಂದ್ರೆ ನೀನು ರಾಮ್ ಅವ್ರ ಮಿಸ್ಸಸ್ ಅಂತ ಕೇಳಿದ್ರೆ ನೀನು ಅವ್ರ ಕೈ ಕೊಲ್ಕಿ ಮುಗ್ದಲ್ಲಿ ಒಂದ್ ಸ್ಮೈಲ್ ತಂದ್ಕೊಂಡು ಹಾಯ್, ಆ ಮಿಸ್ಸಸ್ ರಾಮ್ ಅಂತ ಹೇಳ್ಬೇಕು. ಹಾಯ್ ಮಿಸ್ ರಾಮ್. ಅಕ್ಕ, ಐ ಮಿಸ್ ರಾಮ್ ಅಲ್ಲ, ಐ ಆಮ್ ಮಿಸಸ್ ರಾಮ್. ಐ ಎಮ್ ಮಿಸ್ಸಸ್ ರಾಮ್. ಅಕ್ಕ, ಮಿಸ್ಸಸ್ ಸಾಕು. ಐ ಎಮ್ ಮಿಸಸ್ ರಾಮ್.
ಎಸ್ ಕರೆಕ್ಟ್ ಗುಡ್. ಅಕ್ಕ ನೀನ್ ಅಲ್ಲಿ ಗೌನ್ ಹಾಕೊಂಡು ಹೋದಾಗ ಎಲ್ಲರೂ ಖಂಡಿತವಾಗ್ಲೂ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳ್ತಾರೆ. ಅಥವಾ ನಿಮ್ ಗಂಡನ ಹತ್ರ ಹೋಗಿ ನಿಮ್ ಹೆಂಡತಿ ತುಂಬಾ ಸುಂದರವಾಗಿದ್ದಾಳೆ, ಬ್ಯೂಟಿಫುಲ್ ಆಗಿದ್ದಾಳೆ, ಶಿ ಲುಕ್ಸ್ ಗಾರ್ಜಿಯಸ್, ಶಿ ಲುಕ್ಸ್ ಗ್ರೇಟ್ ಅಂತ ಎಲ್ಲರೂ ಹೇಳ್ತಾರೆ. ಹಾಗಂದ್ರೆ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಅರ್ಥ. ಅವಾಗ ನೀನ್ ಏನ್ ಹೇಳ್ಬೇಕು ಗೊತ್ತಾ? ಥ್ಯಾಂಕ್ಸ್ ಫಾರ್ ದಿ ಕಾಂಪ್ಲಿಮೆಂಟ್ಸ್ ಅಂತ ಹೇಳ್ಬೇಕು. ಹೇಯ್, ಅಷ್ಟ್ ದೊಡ್ಡದಾಗ ಹೇಳಿದ್ರೆ ನಾನು ಹೇಗೆ ಹೇಳಿ, ಸ್ವಲ್ಪ ಚಿಕ್ಕದ್ ಮಾಡಿ ಹೇಳು. ಅಕ್ಕ ಥ್ಯಾಂಕ್ಸ್ ಫಾರ್ ದಿ ಕಾಂಪ್ಲಿಮೆಂಟ್ಸ್ ಅಂತ ಹೇಳ್ಬೇಕು. ಥ್ಯಾಂಕ್ಸ್ ಫಾರ್ ದ ಕಾಂಡಿಮೆಂಟ್ಸ್. ಅಕ್ಕ ಕ್ಯಾಂಡಿಮೆಂಟ್ ಅಲ್ಲ, ಕಾಂಪ್ಲಿಮೆಂಟ್ಸ್. ಥ್ಯಾಂಕ್ಸ್ ಫಾರ್ ದ ಕಂಡಿಮೆಂಟ್ಸ್. ಸರಿ, ಹಾಗಿದ್ರೆ ಒಂದ್ 3 ಸಲ ನೀನ್ ಏನ್ ಹೇಳ್ತೀಯ ಅದನ್ನ ನನ್ಗೆ ಹೇಳು. ಥ್ಯಾಂಕ್ಸ್ ಫಾರ್ ದ ಕಾಂಡಿಮೆಂಟ್ಸ್. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್ಸ್. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್ಸ್.